ವೆಲ್, ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಹನಿ ಹನಿ ಕೂಡಿದ್ರೆ ಹಳ್ಳ, ತೆನೆ ತೆನೆ ಕೂಡಿದ್ರೆ ಬಳ್ಳ ಅಂತ ಹೇಳ್ಕೊಂಡು. ಅಂಡ್ ಈ ಗಾದೆ ಮಾತು ಬಹಳ ನಿಜ ಆಗುತ್ತೆ ಇನ್ವೆಸ್ಟ್ಮೆಂಟ್ಗೆ ಅಂತ ಬಂದಾಗ. ಫಾರ್ ಎಕ್ಸಾಂಪಲ್, ಎವ್ರಿ ಡೇ 100 rupees ನಷ್ಟು ನೀವು ಡಿಸಿಪ್ಲಿನ್ ಆಗಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಬರ್ತಿದ್ದೀರಾ ಅಂತ ಅನ್ಕೊಳ್ಳೋಣ. ಫಾರ್ ದ ಪೀರಿಯಡ್ ಆಫ್ 10 years ಅರೌಂಡ್ 3-3.5 ಲಕ್ಷದಷ್ಟು ನಿಮ್ಮ ಅಸಲಾಗಿರುತ್ತೆ. ಅಸಲಿಗೆ ನಿಯರ್ಲಿ ಡಬಲ್ ದ ರಿಟರ್ನ್ ಮಾರ್ಕೆಟ್ ಜನರೇಟ್ ಮಾಡಿರುತ್ತೆ. ಇನ್ ದ ಸೆನ್ಸ್ 8 lakhಗೆ ಆ ವ್ಯಾಲ್ಯೂ ರೀಚ್ ಆಗಿರುತ್ತೆ. ಪ್ರಶ್ನೆ ಇರ್ತಕ್ಕಂಥದ್ದು ಎಷ್ಟು ಬರುತ್ತೆ ಫ್ಯೂಚರ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇವಾಗ ದಿಸ್ ಮೂಮೆಂಟ್, ಇವತ್ತಿನ ದಿನಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ ಫ್ಯೂಚರ್ನ ವೆಲ್ತ್ ಅನ್ನ ಅಥವಾ ಫ್ಯೂಚರ್ನ ಫೈನಾನ್ಷಿಯಲ್ ಭದ್ರತೆಯನ್ನ ಸರಿ ಮಾಡ್ಕೊಳ್ಳಿಕ್ಕೆ. ದಟ್ ಇಸ್ ದ ಕ್ವಶನ್. ಸೊ ಹಾಗಾಗಿ ಈ ವಿಡಿಯೋ ಮೂಲಕ ಯಾವ ರೀತಿ ಡೈಲಿ SIP ವರ್ಕ್ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಚಿಕ್ಕ ಅಮೌಂಟ್ ಇಂದ ದೊಡ್ಡ ಗೋಲ್ ಅನ್ನು ಯಾವ ರೀತಿ ಅಚೀವ್ ಮಾಡಬಹುದು ವಿತ್ ಪ್ರಾಕ್ಟಿಕಲ್ ಎಕ್ಸಾಂಪಲ್, ಒಂದು ಡೆಮೋ ಮೂಲಕ ನಾನು ಅರ್ಥ ಮಾಡ್ಸಕ್ ಹೋಗ್ತಾ ಇದ್ದೀನಿ. ಎಂಟೈರ್ ಸಿಸ್ಟಮ್ ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ ಮ್ಯೂಚುವಲ್ ಫಂಡ್ಸ್ ಇದಕ್ಕೆ ಸರಿಯಾಗಿರುತ್ತೆ, ಯಾವ ರೀತಿ ಇದನ್ನ ಸೆಟಪ್ ಮಾಡಬೇಕು, ಪ್ರತಿಯೊಂದು ಸ್ಟೆಪ್ ಅನ್ನು ಕೂಡ ಹಂತ ಹಂತವಾಗಿ ನಾನು ಕವರ್ ಮಾಡಕ್ ಹೋಗ್ತಾ ಇದ್ದೀನಿ. ಬಟ್ ನಾನು ಒಂದೇ ರಿಕ್ವೆಸ್ಟ್ ಏನಪ್ಪಾ ಅಂತ ಅಂದ್ರೆ, ಈ ವಿಡಿಯೋನ ನೀವು ಕೊನೆವರೆಗೂ ನೋಡಬೇಕು. ಅರ್ಧಂಬರ್ಧ ನೋಡ್ಬಿಟ್ಟು ಸುಮ್ಮನೆ ಕಮೆಂಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸುಮಾರು ಜನ ಕಮೆಂಟ್ ಮಾಡ್ತಾರೆ. ಪೂರ್ತಿ ವಿಡಿಯೋನ ನೋಡ್ತಕ್ಕಂಥದ್ದು ತುಂಬಾ ಮುಖ್ಯ. ಮುಂದೆ ಬರೋದಕ್ಕಿಂತ ಮುಂಚೆ ಕ್ವಿಕ್ ಅಪ್ಡೇಟ್, ನಮ್ಮದೇ ಸ್ವಂತ ವಾಟ್ಸಪ್ ಚಾನಲ್ ಇದೆ. ಬೇಸಿಕಲಿ ಮಾರ್ಕೆಟಿನ ಅಪ್ಡೇಟ್ಸ್ಗಳಿರ್ಬೋದು ಅಥವಾ ರಿಯಲ್ ಟೈಮ್ ವಿಷಯಗಳನ್ನ ಶೇರ್ ಮಾಡ್ಕೊಳ್ಬೇಕು ಇಮಿಡಿಯೇಟ್ಲಿ ಅಂತಂದರೆ ಆ ಒಂದು ಚಾನಲ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ ಕೇಸ್ ನೀವೇನಾದರೂ ಅಲ್ಲಿ ಜಾಯ್ನ್ ಆಗಿಲ್ಲ ಅಂತಂದರೆ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ಲಿದೆ, ದಯವಿಟ್ಟು ಜಾಯ್ನ್ ಆಗಿ. ಬಿಕಾಸ್ ಕನೆಕ್ಟೆಡ್ ಇರತಕ್ಕಂಥದ್ದು ತುಂಬ ಮುಖ್ಯ ಈ ಒಂದು ವಿಚಾರದಲ್ಲಿ. ಆದಷ್ಟು ನಮ್ಮ ಕಡೆಯಿಂದ ಆಕ್ಟಿವ್ ಆಗಿ ಆ ಒಂದು ವಿಚಾರವನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಸೊ ನೀವು ಕೂಡ ಅದನ್ನು ಮಿಸ್ ಮಾಡ್ಕೊಳ್ಬೇಡಿ. ಚಾನಲ್ ಲಿಂಕ್ ಏನಿದೆಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಫ್ರೀ ಆಗಿರುತ್ತೆ, ಜಾಯ್ನ್ ಆಗ್ಬೋದು. ಫಸ್ಟ್ ಆಫ್ ಆಲ್ ಸರ್, ಮಂತ್ಲಿ SIP ಮಾಡ್ತಿದ್ದೀವಲ್ಲ ಸರ್, ಡೈಲಿ SIP ಅವಶ್ಯಕತೆ ಇದೆಯಾ ಅಂತಕ್ಕಂಥ ಪ್ರಶ್ನೆ ಹುಟ್ಟಬಹುದು. ಅಟ್ಮೋಸ್ಟ್ ಅವಶ್ಯಕತೆ ಇದೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ದೇರ್ ಇಸ್ ಅ ಸಿಗ್ನಿಫಿಕೆಂಟ್ ರೀಸನ್ ಇದರ ಹಿಂದೆ. ಇನ್ವೆಸ್ಟ್ಮೆಂಟ್ ಅನ್ನ ಬಿಟ್ಟು ನಮ್ಮ ಹ್ಯಾಬಿಚುವಲ್ ಬಿಹೇವಿಯರ್ಗಳು ಏನಿದೆಯೋ ಆ ಬಿಹೇವಿಯರ್ಲಿ ಬದಲಾವಣೆಗಳಾಗ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಇರುತ್ತೆ. ಜೇಮ್ಸ್ ಕ್ಲಿಯರ್ ಅವರು ಬರೆದಿರತಕ್ಕಂತಹ ಅಟಾಮಿಕ್ ಹ್ಯಾಬಿಟ್ಸ್ ಪುಸ್ತಕದಲ್ಲಿ ಹೇಳ್ತಾರೆ, ಯು ಡೋಂಟ್ ರೈಸ್ ಟು ದ ಲೆವೆಲ್ ಆಫ್ ಯುವರ್ ಗೋಲ್ಸ್, ಯು ಫಾಲ್ ಟು ದ ಲೆವೆಲ್ ಆಫ್ ಯುವರ್ ಸಿಸ್ಟಮ್ಸ್. ಸೊ ಬಿಗ್ ಮೂವ್ ಅಥವಾ ಒಂದು ಬಿಗ್ ಗೋಲ್ ಅಂತಕ್ಕಂಥದ್ದನ್ನ ಒಂದೇ ಸತಿನೇ ಅಚೀವ್ ಮಾಡಕ್ಕಂತ ಆಗಲ್ಲ. ನಮಗೆ ಸ್ಮಾಲ್ ಆಕ್ಷನ್ಸ್ ಗಳ ಮೂಲಕ, ಚಿಕ್ಕ ಹೆಜ್ಜೆಗಳನ್ನ ಇಟ್ಕೊಳ್ಳೋದ್ರ ಮೂಲಕ, ಕಂಪೌಂಡೆಡ್ ವೇದಲ್ಲಿ ಅಥವಾ ಒಂದು ಚಕ್ರಬಡ್ಡಿಯ ವ್ಯವಹಾರದ ಮೂಲಕ ಅದು ವೆಲ್ತೇ ಇರಬಹುದು, ಯಾವುದೇ ಒಂದು ವಿಚಾರವನ್ನು ಕೂಡ ಅಚೀವ್ ಮಾಡಬಹುದು ಅಂತಕ್ಕಂಥ ವಿಚಾರವನ್ನ ಈ ಪುಸ್ತಕ ತಿಳಿಸ್ಕೊಡುತ್ತೆ. ಮಂತ್ಲಿ SIP ಇಸ್ ಸ್ಟಿಲ್ ಗುಡ್, ಇಲ್ಲ ಅಂತ ಅಲ್ಲ, ಬಟ್ ಅಮೌಂಟ್ ಜಾಸ್ತಿನ ಇನ್ವೆಸ್ಟ್ ಮಾಡಬೇಕು ಅಂತಂದಾಗ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇರುತ್ತೆ. ಮಂತ್ಲಿ ಕಮಿಟ್ಮೆಂಟ್ ಬಂದ್ಬಿಡುತ್ತೆ, ನನಗೆ ಅದಿದೆ ಇದಿದೆ ಅಂತ ಹೇಳ್ಕೊಂಡು ನಮ್ಮ ಮೈಂಡೇ ನಮಗೆ ಡ್ರಾಮಾ ಮಾಡ್ತಾ ಇರುತ್ತೆ. ವೆರಿನ್ ನಾವು ಸ್ಮಾಲ್ ಫ್ರಾಕ್ಷನ್ಸ್ಗಳಿಗೆ, ಫಾರ್ ಎಕ್ಸಾಂಪಲ್ 100 rupees ಅಪ್ಪ, ಎವ್ರಿ ಡೇ 100 rupees ನಂದಲ್ಲ ಅಂತ ಹೇಳ್ಕೊಂಡು ಪಕ್ಕಕ್ಕೆ ಇಟ್ಬಿಡ್ತೀನಿ ನಾನು ಅಂತಕ್ಕಂಥ ಒಂದು ಇಂಟೆನ್ಷನ್ ಇಂದ ಆಟೋಮೆಟಿಕ್ ಮಾಡ್ತಕ್ಕಂಥ ಅವಕಾಶಗಳು ಕೂಡ ಇದೆ. ನೀವೇನು ಜಾಸ್ತಿ ನೀವೇ ಮ್ಯಾನುವಲ್ ಆಗಿ ಮಾಡಬೇಕು ಅಂತ ಏನಿಲ್ಲ, ಆಟೋಮೆಟಿಕಲಿ ಅದೇ ಆಗುತ್ತೆ. ಯಾವ ರೀತಿ ಆಗುತ್ತೆ ನೋಡೋಣ, ಅದನ್ನು ನಾನು ತಿಳಿಸ್ಕೊಡ್ತೀನಿ. ಬಟ್ ಸಣ್ಣ ಹೆಜ್ಜೆನ ನಾವು ಇಡೋದ್ರ ಮೂಲಕ, ಫಾರ್ ಎಕ್ಸಾಂಪಲ್ ಎವ್ರಿ ಡೇ 100 rupees, ಮಂತ್ಲಿಗೆ 3,000 ಆಗೋಯ್ತು, ವರ್ಷಕ್ಕೆ 36,000 ಆಯಿತು. ಹಾಗೆ ವರ್ಷದಿಂದ ವರ್ಷಕ್ಕೆ ಅಮೌಂಟ್ ಏನಿದೆಯೋ ಎಟ್ ದ ಲೆವೆಲ್ ಆಫ್ ಸೇವಿಂಗ್ ಏನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ಮಾಲ್ ಆಗಿ ಆಕ್ಷನ್ಸ್ಗಳನ್ನ ತಗೊಳ್ಬೇಕು ಅಂತಂದಾಗ ಅಷ್ಟೊಂದು ಸ್ಟ್ರೆಸ್ ಆಗಲ್ಲ ಮೈಂಡ್ಗೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ, ಯಾವಾಗ ಜಾಸ್ತಿ ಕಂಫರ್ಟಬಲ್ ಇರುತ್ತೋ ನಮಗೆ, ಕಂಫರ್ಟಬಲ್ ಸಿಚುವೇಶನ್ಸ್ಗಳಲ್ಲಿ ಮೈಂಡ್ ಈಸಿಲಿ ಅಡಾಪ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ವಿಷಯಗಳಿಗೆ ಅಥವಾ ವಿಚಾರಗಳಿಗೆ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ ಅಲ್ಲಿ ಇರ್ತಕ್ಕಂತಹ ಪೊಟೆನ್ಷಿಯಲ್ ಕೂಡ ಜಾಸ್ತಿ ಇರುತ್ತೆ. ಮಂತ್ಲಿ SIP ಸ್ಟಿಲ್ ಗುಡ್, ಬಟ್ ಡೈಲಿ SIP ಒಂದು ಸ್ಮಾಲ್ ಫ್ರಾಕ್ಷನ್ ಇಟ್ಕೊಳ್ತಕ್ಕಂಥದ್ದು ತುಂಬಾ ರೀತಿಯಾದಂತಹ ಒಂದು ಡಿಸಿಪ್ಲಿನ್ಡ್ ವೇದಲ್ಲಿ ನಮಗೆ ಬೆನಿಫಿಟ್ಸ್ಗಳನ್ನ ತಂದುಕೊಡುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ, ಮಂತ್ಲಿ ಆವರೇಜಿಂಗ್ಕಿಂತ ಡೈಲಿ ಆವರೇಜಿಗೆ, ಡೈಲಿ ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ. ಮಾರ್ಕೆಟ್ ಬಿದ್ದಾಗೆಲ್ಲ ನಿಮಗೆ ಜಾಸ್ತಿ ಯೂನಿಟ್ಸ್ಗಳು ಸಿಗ್ತಾ ಇರುತ್ತೆ, ಮಾರ್ಕೆಟ್ ಮೇಲೆ ಹೋದಾಗ ಕಡಿಮೆ ಸಿಗುತ್ತೆ. ದಟ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಒಂದು ಆವರೇಜ್ ಪ್ರೈಸ್ ಏನಿದೆಯೋ ಕಂಪೇರಿಂಗ್ ಟು ಮಂತ್ಲಿ ಡೈಲಿ ಬೆಟರಲ್ಲಿ ಸಿಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ತೀರಾ ವೇರಿಯೇಷನ್ಸ್ಗಳಂತ ಆಗಲ್ಲ, ಚೆಕ್ ಮಾಡಿ ನೋಡಿದೀವಿ ನಾವು, ತೀರಾ ವೇರಿಯೇಷನ್ಸ್ಗಳಾಗಲ್ಲ. ಒಂದು ಸ್ಮಾಲ್ ಹೆಚ್ಚು ಕಡಿಮೆ ಆದ್ರೂ ಕೂಡ ಬೆಟರ್ ಆವರೇಜಿಂಗ್ ಸಿಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಬಿಕಾಸ್ ಮಾರ್ಕೆಟಲ್ಲಿ ಏರುಪೇರುಗಳು ದಿನನಿತ್ಯ ಆಗ್ತಾ ಇರುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ನೀವು ಬಿಗಿನರ್ ಆಗಿದ್ದೀರಾ, ಹೊಸಬ್ರಪ್ಪ, ಏನು ಗೊತ್ತಿಲ್ಲ, ಹೆಂಗೆ ಸ್ಟಾರ್ಟ್ ಮಾಡ್ಬೇಕು ನನ್ನ ಜರ್ನಿನ ಅಂತಕ್ಕಂಥವ್ರು ಈ ಒಂದು ಸ್ಮಾಲ್ ಸ್ಟೆಪ್ಸ್ಗಳ ಮೂಲಕನೇ ಸ್ಟಾರ್ಟ್ ಮಾಡ್ಬೋದು. ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು 100 rupees ಡೈಲಿ, ಇಲ್ಲಪ್ಪ ನನಗೆ ಕಷ್ಟ ಆಗುತ್ತೆ ಅಂತಕ್ಕಂಥ ವಿಚಾರದಲ್ಲಿ 100-200 rupees ಅಥವಾ ಇವನ್ 300 rupees ವೀಕ್ಲಿ ಒನ್ಸ್ ಮಾಡ್ಬೋದಾಗುತ್ತಾ ನಾವು, ಆ ಪಾಸಿಬಿಲಿಟೀಸ್ಗಳಿದೆ, ಅದನ್ನು ಕೂಡ ನಾನು ತೋರಿಸ್ತೀನಿ. ಇಟ್ ಈಸ್ ಇಂಪಾರ್ಟೆಂಟ್ ದಟ್ ನಾವು ಇನ್ವೆಸ್ಟ್ ಮಾಡಬೇಕು, ಅದು ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಅಮೌಂಟನ್ನು ನೀವು ಇನ್ವೆಸ್ಟ್ ಮಾಡ್ತೀರಾ, ಇಟ್ ರಿಯಲಿ ಡಸಂಟ್ ಮ್ಯಾಟರ್. ಇನ್ವೆಸ್ಟ್ಮೆಂಟ್ ಫಸ್ಟ್ ಲೆವೆಲ್ ಸೇವಿಂಗ್ ಆಗಿರುತ್ತೆ, ಅದಕ್ಕೆ ತಕ್ಕ ಹಾಗೆ ಇಂಟ್ರೆಸ್ಟ್ ಆಡ್ ಆದಾಗ ಒಂದು ಕಂಪೌಂಡೆಡ್ ವೇದಲ್ಲಿ ಸ್ಮಾಲ್ ಫ್ರಾಕ್ಷನ್ಸ್ಗಳೇ ದೊಡ್ಡ ಮಟ್ಟಿಗೆ ಬೆಳೀತಕ್ಕಂಥ ಪಾಸಿಬಿಲಿಟಿ ಇದೆ. ನಾನು ಇದನ್ನ ಇನಿಷಿಯಲಿನೇ ಎಕ್ಸಾಂಪಲ್ ಕೊಟ್ಟೆ. ಸೊ ಇವಾಗ ಡೈರೆಕ್ಟ್ ಸಬ್ಜೆಕ್ಟ್ ಕಡೆಗೆ ಬಂದ್ಬಿಡೋಣ. ಯಾವ ರೀತಿ ಈ ಒಂದು ಪರ್ಟಿಕ್ಯುಲರ್ ವಿಚಾರವನ್ನು ನಾವು ತಗೊಂಡು ಹೋಗ್ಬೋದು ಪ್ರಾಕ್ಟಿಕಲ್ ಲೆವೆಲ್ ಅಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮ್ಮ ಹತ್ರ ಡಿಮ್ಯಾಟ್ ಅಂಡ್ ಟ್ರೇಡಿಂಗ್ ಅಕೌಂಟ್, ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಡೈಲಿ, ವೀಕ್ಲಿ ಈ ರೀತಿಯಾದಂತಹ ಫ್ಲೆಕ್ಸಿಬಲ್ ವೇದಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶ ಎಲ್ಲಿದೆಯೋ ಆ ರೀತಿಯಾದಂತಹ ಆಪ್, ಮ್ಯೂಚುವಲ್ ಫಂಡ್ ಇನ್ವೆಸ್ಟಿಂಗ್ ಆಪ್ ನಮ್ಮ ಹತ್ರ ಇರಬೇಕು. ಸೊ ಇದಕ್ಕೆ ತುಂಬಾ ಕಡಿಮೆ ಜನಗಳು ಇವತ್ತಿನ ಕಾಲಕ್ಕೆ, ಬಟ್ ಓವರ್ ದ ಟೈಮ್ ಎಲ್ಲರೂ ಕೂಡ ಇದನ್ನ ಪ್ರೊವೈಡ್ ಮಾಡ್ತಾರೆ. ಡೈಲಿ SIP ಗೆ ನಾನು ಇವಾಗ ಎಕ್ಸಾಂಪಲ್ ತಗೊಳಕ್ ಹೋಗ್ತಾ ಇರ್ತಕ್ಕಂಥದ್ದು ಜೆರೋದಾ ಅಂತಕ್ಕಂತಹ ಬ್ರೋಕಿಂಗ್ ಆಪ್ ಅನ್ನ, ಇವ್ರದೇ ಆದಂತಹ
ಇರತಕ್ಕಂತಹ ಕಾಯಿನ್ ಅಂತಕ್ಕಂಥ ಮ್ಯೂಚುವಲ್ ಫಂಡ್ ಆ್ಯಪ್ ಇದೆ. ಬೇಸಿಕಲಿ ನಿಮ್ದು ಜೆರೋದಾ ಅಕೌಂಟ್ ಇದೆ ಅಂತಂದ್ರೆ ಅದ್ರ ಜೊತೆನೇ ಲಿಂಕ್ ಆಗಿರುತ್ತೆ ಕಾಯಿನ್ ಆ್ಯಪ್ ಕೂಡ. ಆ ಕಾಯಿನ್ ಮ್ಯೂಚುವಲ್ ಫಂಡ್ ಆ್ಯಪ್ ಬೈ ಜೆರೋದಾ ಅಂತಕ್ಕಂತಹ ಒಂದು ಪ್ಲಾಟ್ಫಾರ್ಮ್ ಇದೆಯೋ ಅದನ್ನು ಉಪಯೋಗಿಸ್ಕೊಂಡು ನಾನು ಈ ಒಂದು ಡೆಮೋನ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ಇದು ಯಾವುದೇ ರೀತಿಯಂಥ ಪ್ರಮೋಷನ್ ಅಲ್ಲ, ಪರ್ಸನಲ್ ಆಗಿ ಯೂಸ್ ಮಾಡ್ತಾ ಇರತಕ್ಕಂಥದ್ದು. ಇನ್ವೆಸ್ಟ್ಮೆಂಟ್ ಅವಕಾಶಗಳೇ ಕಡಿಮೆ ಇದೆ ಈ ರೀತಿಯಾಗಿ ಇನ್ವೆಸ್ಟ್ ಮಾಡೋದ್ರಲ್ಲಿ. ಸೊ ಒನ್ ಆಫ್ ದ ಎಕ್ಸಾಂಪಲ್ಸ್ ಬೆಟರ್ ಪ್ಲಾಟ್ಫಾರ್ಮ್ ಅಂತ ಪರ್ಸನಲ್ ಆಗಿ ಅನಿಸ್ತು ಆ್ಯಂಡ್ ಯೂಸರ್ ಫ್ರೆಂಡ್ಲಿ ಇರೋದ್ರಿಂದ ಇದನ್ನ ಎಕ್ಸಾಂಪಲ್ ತಗೊಂಡು ನಾನು ತೋರಿಸ್ತಾ ಇರ್ತಕ್ಕಂಥದ್ದು. ಸೆಕೆಂಡ್ ಇಂಪಾರ್ಟೆಂಟ್, ಎಲ್ಲಿ ನೀವು ಇನ್ವೆಸ್ಟ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಸಾವಿರಾರು ಮ್ಯೂಚುವಲ್ ಫಂಡ್ಸ್ಗಳಿದೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಎಲ್ಲ ಮ್ಯೂಚುವಲ್ ಫಂಡ್ಸ್ಗಳು ₹100 ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅನ್ನ ಅಲೋ ಮಾಡಲ್ಲ. ಒಂದೊಂದು 5,000 ಇರುತ್ತೆ, 500 ಇರುತ್ತೆ, 1,000 ಇರುತ್ತೆ, ಡಿಪೆಂಡಿಂಗ್ ಆನ್ ದ ಮ್ಯೂಚುವಲ್ ಫಂಡ್ ಒಂದು AMCಸ್ಗಳು ಅಥವಾ ಕಂಪ್ನೀಸ್ಗಳು ಏನು ಡಿಫೈನ್ ಮಾಡ್ತೋ ಅದ್ರ ಬೇಸಿಸ್ ಅಲ್ಲಿ ಇರುತ್ತೆ. ಬಟ್ ನಾವು ಎಕ್ಸಾಂಪಲ್ಗೆ ತಗೊಳ್ತಾ ಇರ್ತಕ್ಕಂಥದ್ದು ₹100, ₹200 ಈ ಒಂದು ಫ್ಲೆಕ್ಸಿಬಿಲಿಟಿ ಬೇಕು ನಮಗೆ ಕಡಿಮೆ ಅಮೌಂಟ್ ಇಂದು ಅಂತ ನಂಗಿತ್ತು ಅಂದ್ರೆ ₹100 ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅನ್ನ ಅಲೋ ಮಾಡ್ತಕ್ಕಂತಹ ಮ್ಯೂಚುವಲ್ ಫಂಡ್ ಅದಾಗಿರಬೇಕು. ಇದನ್ನ ಯಾವ ರೀತಿ ಹುಡುಕೋದು ಒಂದ್ಸತಿ ಚೆಕ್ ಮಾಡೋಣ. ಸೊ ಇಲ್ಲಿ ಗಮನಿಸ್ತಾ ಇರಬಹುದು ನೀವು, ಆಲ್ರೆಡಿ ಅಕೌಂಟ್ ನಂದು ಇರೋದ್ರಿಂದ ನಾನು ತೋರಿಸ್ತಾ ಇರ್ತಕ್ಕಂಥದ್ದು ಜೆರೋದಾ ಅಕೌಂಟ್ ನಿಮ್ಮ ಹತ್ರ ಬೇಕಾಗುತ್ತೆ. ಅದರ ಕಾಯಿನ್ ಆ್ಯಪ್ ಅಂತಕ್ಕಂಥ ಆ್ಯಪ್ ಏನಿದೆಯೋ ಮ್ಯೂಚುವಲ್ ಫಂಡ್ ಅನ್ನ ಸಪರೇಟ್ ಆಗಿ ಆಫರ್ ಮಾಡ್ತಿದ್ದಾರೆ ಅವರು. ಈ ಒಂದು ಪರ್ಟಿಕ್ಯುಲರ್ ಆ್ಯಪ್ ಅನ್ನ ಉಪಯೋಗಿಸಿಕೊಂಡು ನಾನು ನೋಡ್ತಾ ಇರ್ತಕ್ಕಂಥದ್ದು ಡೇಟಾವನ್ನ. ಸೊ ಸೆಟಪ್ ಈ ರೀತಿಯಾಗಿ ಕಾಣಿಸುತ್ತೆ ನಿಮಗೆ. ಇದರಲ್ಲಿ ಇಲ್ಲಿ ಡಿಸ್ಕವರ್ ಅಂತಕ್ಕಂಥ ಆಪ್ಷನ್ ಇದೆ ನೋಡಿ, ಡಿಸ್ಕವರ್ ಅಂತಕ್ಕಂಥ ಆಪ್ಷನ್ ಕೊಡ್ತೀನಿ ನಾನು. ಬೇಸಿಕಲಿ ಇದರ ಮೂಲಕ ಮಲ್ಟಿಪಲ್ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್ಗಳನ್ನು ನಾವು ಸೆಲೆಕ್ಟ್ ಮಾಡ್ಬೋದು ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ನಿಮ್ಮ ರಿಸ್ಕ್ ಮೇಲೆ ಡಿಫೈನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಲಾಂಗರ್ ಡ್ಯೂರೇಷನ್ಗೆ ಇಲ್ಲಪ್ಪ ಒಂದು 5 ವರ್ಷ 10 ವರ್ಷ ಈ ರೀತಿಯಾಗಿ ನೋಡ್ತಾ ಇದ್ದೀನಿ ಅಂತಕ್ಕಂತಹ ಒಂದು ಸಿಚುವೇಶನ್ ಇದೆ ಅಂತಂದರೆ ಯೂಶುವಲಿ ಇಕ್ವಿಟಿಗೆ ಹೋಗ್ಬೋದು. ಇಕ್ವಿಟಿ ಬಿಟ್ಟರೆ ಹೈಬ್ರಿಡ್ ಅಂತಕ್ಕಂಥ ಆಪ್ಷನ್ ಇದೆಯಲ್ಲ, ಹೈಬ್ರಿಡ್ಗೂ ಹೋಗ್ಬೋದು. ಮ್ಯೂಚುವಲ್ ಫಂಡ್ ಬಗ್ಗೆ ಸಪ್ರೇಟಾಗಿ ಮಾತಾಡೋಣ ಇನ್ನೊಂದು ವಿಡಿಯೋದಲ್ಲಿ. ಇಲ್ಲಿ ನಾನು ಈಕ್ವಿಟಿ ಎಕ್ಸಾಂಪಲ್ಲೇ ತೊಗೊಳ್ತೀನಿ. ಅಥವಾ ಫಾರ್ ಎಕ್ಸಾಂಪಲ್ ಇಲ್ಲಿ ಫಿಲ್ಟರ್ ಒಂದು ಬಟನ್ ಕಾಣಿಸ್ತಾ ಇದೆ ನೋಡಿ, ಕಾಣಿಸ್ತಾ ಇರ್ಬೋದು, ಕರ್ಸರ್ನ ಫಾಲೋ ಮಾಡಿ. ಈ ಫಿಲ್ಟರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಈಗ ನೋಡಿ ಫಾರ್ ಎಕ್ಸಾಂಪಲ್ 500 ಕೊಡ್ತೀನಿ ನಾನು, ಅಪ್ಲೈ ಅಂತ ಕೊಟ್ಟರೆ. ಸೊ ಇಷ್ಟೆಲ್ಲ ಆಪ್ಷನ್ಸ್ಗಳು ನಮಗೆ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಸಾರ್ಟ್ ಮಾಡ್ಕೊಳ್ಬೋದು ನಾವು. ಫಾರ್ ಎಕ್ಸಾಂಪಲ್ ಸಾರ್ಟ್ ಅಂತ ಹೋದರೆ ಬೆಸ್ಟ್ ಮ್ಯಾಚ್, AUM, ಹೈಯೆಸ್ಟ್ AUM ಅಥವಾ ಲೋಯೆಸ್ಟ್ AUM ಇರತಕ್ಕಂಥದ್ದು, ಎಕ್ಸ್ಪೆನ್ಸ್ ರೇಷಿಯೋ ಅಂತ ಹೇಳ್ತಾರೆ. ಸೊ ಯಾವುದೇ ಒಂದು AMC ಮ್ಯೂಚುವಲ್ ಫಂಡ್ಸ್ಗಳು ಸರ್ಟನ್ ಚಾರ್ಜಸ್ಗಳನ್ನ ಮಾಡ್ತಾರೆ ವರ್ಷದ ಬೇಸಿಸಲ್ಲಿ. ಇದು ಕಡಿಮೆ ಇದ್ದಷ್ಟು ಒಳ್ಳೆಯದು ನಮಗೆ. ಎಕ್ಸ್ಪೆನ್ಸ್ ರೇಷಿಯೋ ಕಡಿಮೆ ಇರತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಎಕ್ಸಿಟ್ ಲೋಡ್, ದಿಸ್ ಇಸ್ ದ ಸೆಕೆಂಡ್ ಪೋರ್ಷನ್ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಡೈಲಿ SIP ಅಥವಾ ವೀಕ್ಲಿ SIPಗೆ. ಎಕ್ಸಿಟ್ ಲೋಡ್ ಇರದೇ ಹೋದರೆ ಬಹಳ ಒಳ್ಳೆಯದು, ಅಥವಾ ಇದ್ರೂ ಕೂಡ ಒಂದು 7 ದಿನ ಒಂದು ತಿಂಗಳು ಈ ರೀತಿಯಾಗಿರ್ತಕ್ಕಂತಹ ಮ್ಯೂಚುವಲ್ ಫಂಡ್ಸ್ಗಳಿದ್ರೆ ತುಂಬ ಒಳ್ಳೆಯದು. ಈ ಪಾಯಿಂಟನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಎಕ್ಸಿಟ್ ಲೋಡ್ ಅನ್ನೋದನ್ನು ನಾನು ಕ್ಲಿಕ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ನೋಡಿ, ಟ್ಯಾಕ್ಸ್ ಸೇವರ್ ಫಂಡ್ ಇದಕ್ಕೆ ಹೋಗಬೇಡಿ. ELSS ಟ್ಯಾಕ್ಸ್ ಸೇವರ್ ಫಂಡ್ ಅಥವಾ ಎನಿಥಿಂಗ್ ELSS ಅಂತ ಇದೆ ಅಂತಂದರೆ ಲಾಕಿನ್ ಇರುತ್ತೆ. ಲಾಕಿನ್ ಇರಬಾರ್ದು ನಮಗೆ, ಓಪನ್ ಎಂಡೆಡ್ ಇರಬೇಕು, ಯಾವಾಗ ಬೇಕೋ ಅವಾಗ ಹೊರಗಡೆ ಬರೋ ಥರ ಇರಬೇಕು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ₹100 ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಲೋ ಮಾಡಬೇಕು. ಸೆಕೆಂಡ್ ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಮೂರನೇ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಎಕ್ಸಿಟ್ ಲೋಡ್ ತುಂಬ ಕಡಿಮೆ ಇರಬೇಕು ಅಥವಾ ಕಡಿಮೆ ದಿನಕ್ಕೆ ಇರಬೇಕು, ಇಲ್ಲ ಇರಲೇಬಾರ್ದು. ಆ ರೀತಿಯಾದಂಥ ಸಿಚುವೇಶನ್ಸ್ಗಳು, ಈ 3 ಪ್ಯಾರಾಮೀಟರ್ಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಡೈಲಿ ಬೇಸಿಸಲ್ಲಿ SIP ಸೆಟ್ ಮಾಡಲಿಕ್ಕೆ. ಸೊ ಇದರ ಪ್ರಕಾರ ನಾವು ನೋಡ್ತೀವಿ ಅಂತಂದರೆ ವೆರಿ ರೀಸೆಂಟ್ಲಿ ಈ ಒಂದು ಪರ್ಟಿಕ್ಯುಲರ್ ಟೈಪ್ ಆಫ್ ಇನ್ವೆಸ್ಟ್ಮೆಂಟನ್ನು ನಾನು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಎಕ್ಸಾಂಪಲ್ಗೆ ತೊಗೊಳ್ತಾ ಇರೋದು. ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ ಅಲ್ಲ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಯಾವುದೇ ರೀತಿಯಾದಂಥ ರೆಕಮೆಂಡೇಷನ್ ಅಲ್ಲ, ಜಸ್ಟ್ ಎಕ್ಸಾಂಪಲ್ ಪರ್ಪಸ್ಗೆ ಅಂತ ತೊಗೊಳ್ತಾ ಇರ್ತಕ್ಕಂಥದ್ದು. ಈ ಮ್ಯೂಚುವಲ್ ಫಂಡ್ ಏನಿದೆಯೋ ಕೊಟಕ್ ನಿಫ್ಟಿ 550 ಅಂದರೆ ಟಾಪ್ 50 ಕಂಪನೀಸ್ಗಳೇನಿದೆಯೋ ಭಾರತದಲ್ಲಿರ್ತಕ್ಕಂಥ ಟಾಪ್ 50 ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಈಕ್ವಲ್ ವೇಟೇಜ್. ಅಂದರೆ ಈಗ ₹100 ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತಂದರೆ ಇವರು 2% ಎಲ್ಲ ಕಂಪನೀಸ್ಗಳಲ್ಲೂ ಇರುತ್ತೆ ಟಾಪ್ 50 ಕಂಪನೀಸ್ಗಳಲ್ಲಿ. ಡೈರೆಕ್ಟ್ ನಿಫ್ಟಿ 50 ಅಂತಂದರೆ ಸ್ವಲ್ಪ ಅಲೈನ್ಡ್ ಇರುತ್ತೆ. ಈಗ 37% ವೇಟೇಜ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬೇಸಿಸಲ್ಲಿ ವೇಟೇಜ್ ಆಗುತ್ತೆ. ಬಟ್ ಇನ್ ಸಿಂಪಲ್ ವರ್ಡ್ಸ್ ಈಕ್ವಲ್ ವೇಟೇಜ್ ಬಂದು ಯೂಶುವಲಿ ಬೆಟರ್ ಪರ್ಫಾರ್ಮ್ ಆಗಿರ್ತಕ್ಕಂಥ ಇಂಡೆಕ್ಸ್ ಸೋಫಾರ್. ಸೊ ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ಇಂಡೆಕ್ಸನ್ನು ನಾನು ತೊಗೊಂಡಿರ್ತಕ್ಕಂಥದ್ದು. ಕಂಪೇರಿಂಗ್ ಟು ನಿಫ್ಟಿ ಚೆನ್ನಾಗಿ ಪರ್ಫಾರ್ಮ್ ಆಗಿದೆ. ಒಂದೊಂದು ಕಂಪನಿಗೂ ಈಕ್ವಲ್ ಆಗಿ 2%ನಷ್ಟು ಅಮೌಂಟು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ನೀವು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ನೀವು ₹100 ಮಾಡ್ತಿರೋ, 1 lakh ಮಾಡ್ತಿರೋ, ಇಟ್ ರಿಯಲಿ ಡಸಂಟ್ ಮ್ಯಾಟರ್. ಬಟ್ ಅದು ಟಾಪ್ 50 ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ ಆಗುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಎವ್ರಿ 6 months, ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್, ಎವ್ರಿ 6 months ಈ 50 ಕಂಪನೀಸ್ಗಳು ಏನಿದೆಯೋ, ಈಗ 2008 2009ರಲ್ಲಿ ಸತ್ಯಂ ಸ್ಕ್ಯಾಮ್ ನೀವು ಕೇಳಿರ್ಬೋದು. ಸತ್ಯಂ ಆಗಿರ್ತಕ್ಕಂಥ ಸ್ಕ್ಯಾಮು ಕೂಡ ಆ ಒಂದು ಕಂಪ್ನಿನೂ ಕೂಡ ನಿಫ್ಟಿ 50 ಇತ್ತು ಆವಾಗ. ಬಟ್ ಇವತ್ತು ಅದಿಲ್ಲ. ಯಾಕೆ? ಕಂಪನಿಯ ವ್ಯಾಲ್ಯೂ ಆಲ್ರೆಡಿ ಕಡಿಮೆ ಆಗೋಗಿದೆ. ಸೊ ಕಂಪನಿಯ ವ್ಯಾಲ್ಯೂಯೇಷನ್ಸ್ಗಳ ಬೇಸಿಸಲ್ಲಿ ಎವ್ರಿ 6 months ಚೆಕ್ ಮಾಡಿದಾಗ ಟಾಪ್ 50 ವ್ಯಾಲ್ಯೂಯೇಷನ್ ಇರ್ತಕ್ಕಂಥ ಕಂಪನೀಸ್ಗಳು ಮಾತ್ರ ಇದರಲ್ಲಿ ಉಳ್ಕೊಳ್ಳುತ್ತೆ. ಈಗ ರಿಲಯನ್ಸ್ ಇರ್ಬೋದು, ಅಥವಾ ಟಾಟಾ ಮೋಟರ್ಸ್ ಇರ್ಬೋದು, ಅಥವಾ ಟಾಟಾ ಸ್ಟೀಲ್, ಈ ರೀತಿಯಂಥ ದೊಡ್ಡ ದೊಡ್ಡ ಕಂಪನೀಸ್ಗಳೇನಿದೆಯೋ ಅವತ್ತಿಂದ ಸಸ್ಟೇನ್ ಹಾಕೊಂಡು ಬರ್ತಾ ಇದೆ ಬಿಸ್ನೆಸ್ಸಲ್ಲಿ. ಸೊ ಹಾಗಾಗಿ ಇವತ್ತಿಗೂ ಕೂಡ ನಿಫ್ಟಿ 50 ಇರ್ತಕ್ಕಂಥದ್ದು. ನೆಕ್ಸ್ಟ್ 6 monthsಗೆ ಬಿಕಾಸ್ ಆಫ್ ಸಮ್ ರೀಸನ್ ರಿಲಯನ್ಸು ತುಂಬ ಏನೋ ಬಿದ್ದೋಯ್ತಪ್ಪ, ಜಸ್ಟ್ ಎಕ್ಸಾಂಪಲ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಔಟ್ ಆಫ್ 50 ಕಂಪನೀಸ್ಗಳಿಂದ ಕೆಳಗಡೆಗೆ ಸ್ಕೋರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಆಟೋಮೆಟಿಕಲಿ ಈ ಇಂಡೆಕ್ಸಿಂದ ಅದನ್ನು ತೆಗೆದುಬಿಡ್ತಾರೆ. ಸೊ ನಮ್ಮ ಕಡೆಯಿಂದ ಜಾಸ್ತಿ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆ ಒಂದು ಚಿಂತೆಗಳೇನಿದೆಯೋ ಅದನ್ನು ಇವರೇ ನೋಡ್ಕೊಳ್ತಾರೆ. ಸೊ ಕಂಪ್ಲೀಟ್ಲಿ ಪ್ಯಾಸಿವ್ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ ಇದನ್ನು ಟೆಕ್ನಿಕಲ್ ಆಗಿ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ನಮ್ಮದು ಸೆಲೆಕ್ಷನ್ ಅಷ್ಟೇ ಇರುತ್ತೆ.
ಟಾಪ್ 50 ಕಂಪನೀಸ್ಗಳಲ್ಲಿ, ಇಂಡಿಯಾದ ಟಾಪ್ 50 ಕಂಪನೀಸ್ಗಳಲ್ಲಿ ಬೈ ಡಿಫಾಲ್ಟ್ ನಾವು ಇನ್ವೆಸ್ಟ್ ಮಾಡ್ತಾ ಇರ್ತೀವಿ ನಮ್ಮ ಅರಿವಿಲ್ದೇನೆ. ದಟ್ ಈಸ್ ದ ಬ್ಯೂಟಿ ಆಫ್ ಇಂಡೆಕ್ಸ್ ಇನ್ವೆಸ್ಟಿಂಗ್ ಸ್ಟ್ರಾಟಜಿ ಅಂತ ಹೇಳ್ತಾರೆ. ಇಲ್ಲಿ ನಿಫ್ಟಿ 50 ಈಕ್ವಲ್ ವೇಟೇಜ್ ಇಂಡೆಕ್ಸನ್ನು ನಾವು ತೊಗೊಂಡಿರ್ತಕ್ಕಂಥದ್ದು. ಆ್ಯಂಡ್ ಇದರ ಪ್ರಕಾರ ಯು ಕ್ಯಾನ್ ಸಿ ಹಿಯರ್ ಒಂದು 4-5ದಿಂದ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಐ ರಿಯಲಿ ಲೈಕ್ ದ ಕಾನ್ಸೆಪ್ಟ್. ಸೊ ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ವಿಚಾರನ ಮಾತಾಡ್ತಾ ಇರ್ತಕ್ಕಂಥದ್ದು. P&L ಅರೌಂಡ್ 0.39% ಇದೆ, ಬಿಕಾಸ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ತುಂಬ ಕಡಿಮೆ ಇರತಕ್ಕಂಥದ್ದು. ಇದ್ರ ಬಗ್ಗೆ ಡೀಟೇಲ್ ಆಗಿ ತೋರಿಸ್ತೀನಿ ನಾನು. ಆ್ಯಂಡ್ ಇನ್ವೆಸ್ಟೆಡ್ ಎಷ್ಟು ₹300 3 ಡೇಸಿಂದ ಆಗ್ತಾ ಇರ್ತಕ್ಕಂಥದ್ದು. ಆ್ಯಂಡ್ ಕರೆಂಟ್ NAV ಎಷ್ಟಿದೆ ಇದೆಲ್ಲ ಇಲ್ಲಿ ನೋಡ್ಬೋದು ನೀವು. ಆ್ಯಕ್ಟಿವ್ ಇರ್ತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ, 1 SIP. ಇದು ಹೇಗೆ ಯಾವ ರೀತಿ ನೋಡ್ತಾ ಹೋಗೋಣ, ಬಟ್ ನಿಮ್ಗೆ ತೋರಿಸ್ತಾ ಇರ್ತಕ್ಕಂಥದ್ದು ರೈಟ್. ಒಂದು ಸತಿ ನೀವು ಫಂಡನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಈ ಫಂಡಲ್ಲಿ ನಾನಿದ್ದೀನಿ, ಇಲ್ಲಿ 3 ಡಾಟ್ ಏನು ಕಾಣಿಸ್ತಾ ಇದೆಯೋ ಇದನ್ನು ನಾನು ಕ್ಲಿಕ್ ಮಾಡ್ತೀನಿ. SIP ಅಂತಕ್ಕಂಥದ್ದು ಇದೆ ನೋಡಿ, ಗಮನಿಸ್ತಾ ಇರ್ಬೋದು ನೀವು. 1 ಸೆಕೆಂಡ್. SIP ಅಂತ ಕಾಣಿಸ್ತಾ ಇದೆ ನೋಡಿ, ಲಾಸ್ಟ್ ಆಪ್ಷನ್ನ SIPನ ನಾನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಮಲ್ಟಿಪಲ್ ಆಪ್ಷನ್ಸ್ಗಳಿರುತ್ತೆ. ಇದನ್ನು ಒನ್ ಟೈಮ್ ಮಾತ್ರ ನೀವು ಸೆಟ್ ಮಾಡ್ತಕ್ಕಂಥದ್ದು. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್. ಒಂದು ಸತಿ ನೀವು ಸೆಟ್ ಮಾಡಿದ್ರಿ ಅಂತಂದರೆ ನೀವು ಮತ್ತೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಈ ರೀತಿಯಾಗಿ ನಿಮಗೆ ಕಾಣುತ್ತೆ. ಮ್ಯಾಂಡೇಟನ್ನು ನೀವು ಮಾಡಬೇಕಾಗತ್ತೆ. ಅಥವಾ ಫಾರ್ ಎಕ್ಸಾಂಪಲ್ ಈಗ ಬ್ಯಾಂಕ್ ಅಕೌಂಟಿಂದ ಈ ಆ್ಯಪ್ಗೆ ಅಮೌಂಟ್ ಕಟ್ ಆಗಬೇಕು ಅಂತಂದರೆ ನಿಮ್ಮ ಕಡೆಯಿಂದ ಪರ್ಮಿಷನ್ ಬೇಕು, ಅಥವಾ ಬ್ಯಾಂಕಿಗೆ ಪರ್ಮಿಷನ್ ಬೇಕು. ಆ ಪರ್ಮಿಷನನ್ನು ಈ ಮ್ಯಾಂಡೇಟ್ ಮೂಲಕ ನೀವು ಕೊಡ್ತೀರಾ. ಮ್ಯಾಂಡೇಟನ್ನು ನೀವು UPI ಆ್ಯಪ್ನ ಮೂಲಕನೂ ಕೊಡ್ಬೋದು, ಅಥವಾ ಬ್ಯಾಂಕ್ಗಳ ಟ್ರಾನ್ಸ್ಫರ್ ಮೂಲಕನೂ ಕೊಡ್ಬೋದು. ಸಿಂಪಲ್ ಆಗಿ ಈಗ ನಾನು ಎಕ್ಸಾಂಪಲ್ ತೊಗೊಳ್ತಾ ಇರ್ತಕ್ಕಂಥದ್ದು ಫೋನ್ಪೇ ಮೂಲಕ ನಾನು SIP ಮ್ಯಾಂಡೇಟನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಅದನ್ನು ಯಾವ ರೀತಿ ಮಾಡೋದು ನೋಡ್ಬೋಣ. ಬಿಕಾಸ್ ನೀವು ಮ್ಯಾಂಡೇಟ್ ಮಾಡಿಲ್ಲ ಅಂದರೆ ಆಟೋಮೆಟಿಕಲಿ ನೀವು ಸೆಲೆಕ್ಟೆಡ್ ಡೇಟ್ಗೆ, ಈಗ ನಾವು ಎವ್ರಿ ಡೇ ಸೆಲೆಕ್ಟ್ ಮಾಡ್ತಾ ಇರೋದ್ರಿಂದ ಎವ್ರಿ ಡೇ ಬೇಸಿಸಲ್ಲಿ ಕಟ್ ಆಗಬೇಕು ಅಂತಂದರೆ ಪರ್ಮಿಷನ್ ಬೇಕು. ಆ ಪರ್ಮಿಷನ್ ತೊಗೊಳ್ಳಿಕ್ಕೆ ಇರ್ತಕ್ಕಂಥ ಒನ್ ಆಫ್ ದ ಪ್ರೋಸೆಸ್. ಇದನ್ನು ಮಾಡಲೇಬೇಕು, ನೀವು ಇಲ್ಲ ಅಂತಂದರೆ ಆಟೋಮೆಟಿಕ್ ಆಗಲ್ಲ ಪ್ರೋಸೆಸ್. ಸೊ ಆಟೋಮೆಟಿಕ್ ಆಗಬೇಕು ಅನ್ನೋ ಉದ್ದೇಶ ಇರೋದ್ರಿಂದ, ಫಾರ್ ಎಕ್ಸಾಂಪಲ್ ನೋಡಿ, ಹೊಸದಾಗಿ ನೀವು ಓಪನ್ ಮಾಡ್ತಿದ್ದೀರಾ ಅಂತಂದರೆ ನನ್ನಂತ ಕಾಣಿಸುತ್ತೆ ಮ್ಯಾಂಡೇಟನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ AMC SIP ಅಂತಕ್ಕಂಥದ್ದಿದೆ, ಇದಕ್ಕೆ ಹೋಗ್ಬಿಡಿ. ಯೂಶ್ವಲಿ ಅಷ್ಟೊಂದು ರೆಕಮೆಂಡೇಷನ್ ಕೊಡಲ್ಲ, ಬಿಕಾಸ್ ಫ್ಲೆಕ್ಸಿಬಿಲಿಟಿ ಏನಿದೆಯೋ, ಕಂಟ್ರೋಲ್ ಫ್ಲೆಕ್ಸಿಬಿಲಿಟಿ ನಿಮಗಿರಲ್ಲ. ಮ್ಯಾಂಡೇಟಲ್ಲಿ ಮ್ಯಾನೇಜ್ ಮ್ಯಾಂಡೇಟ್ಸ್ ಅಂತ ಹೋಗ್ತೀನಿ ನಾನು. ಆ್ಯಂಡ್ ಇದರಲ್ಲಿ ಗಮನಿಸ್ಬೋದು, ಈಗ ICICI ಬ್ಯಾಂಕಿನ ಫೋನ್ಪೇ ಮ್ಯಾಂಡೇಟನ್ನು ನಾನು ಸೆಟ್ ಮಾಡಿದ್ದೀನಿ. ಸಪೋಸ್ ನೀವು ಮಲ್ಟಿಪಲ್ ಆ್ಯಪಿನ SIP ಮ್ಯಾಂಡೇಟನ್ನು ಕೂಡ ಇಲ್ಲಿ ಸೆಟ್ ಮಾಡ್ಬೋದು. ಎಕ್ಸಾಂಪಲ್ ಹೇಳ್ತಾ ಇರ್ತಕ್ಕಂಥದ್ದು, ಈಗ ನೋಡಿ ಕ್ರಿಯೇಟ್ ಮ್ಯಾಂಡೇಟ್ ಅಂತ ಕೊಡ್ತೀನಿ ನಾನು. 3 ಆಪ್ಷನ್ಸ್ಗಳನ್ನ ಇಲ್ಲಿ ಕೊಡುತ್ತೆ ಇದು ನನಗೆ. ಈಗ ಫಾರ್ ಎಕ್ಸಾಂಪಲ್ ಫೋನ್ಪೇ ಟೆಸ್ಟ್ ಯಾವುದೋ ಒಂದು ಹೆಸರು ಕೊಡ್ತೀರಾ ನೀವು, ನಿಮಗೆ ಎಕ್ಸಾಂಪಲ್ ನಿಮ್ಮ ಹೆಸರನ್ನೇ ಕೊಟ್ಕೊಂಡು ಮಾಡ್ಬೋದು. ದಟ್ ಈಸ್ ಅಪ್ ಟು ಯು ರೈಟ್. ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆಲ್ಲ, ಇದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. ಪ್ರೊಸೀಡ್ ಅಂತ ಕೊಡ್ತೀನಿ. ಪ್ರೊಸೀಡ್ ಅಂತ ಕೊಟ್ಟ ತಕ್ಷಣ ಈ ರೀತಿಯಾಗಿ ಕಾಣಿಸುತ್ತೆ. ಓವರಾಲ್ ನನ್ನ ಅಕೌಂಟ್ ಡೀಟೇಲ್ಸ್ಗಳೇನಿದೆಯೋ, ಕ್ರಿಯೇಟ್ ಮ್ಯಾಂಡೇಟ್ ಫಾರ್ ICCL ಅಂತಕ್ಕಂಥದ್ದು ಸೆಂಟ್ರಲೈಸ್ಡ್ ಸಿಸ್ಟಮು. ಅಲ್ಲಿಗೇನೆ ನಾವು ಪೇಮೆಂಟ್ ಮಾಡಬೇಕಾಗುತ್ತೆ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ. ಇಲ್ಲಿ ನಿಮ್ಮ ವರ್ಚುವಲ್ ಪೇಮೆಂಟ್ ಅಡ್ರೆಸ್ ಏನಿರುತ್ತೋ ಅದನ್ನು ನೀವು ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಂದು ಫೋನ್ಪೇ ನಂಬರ್ ಏನಿದೆಯೋ ಅದನ್ನೇ ನಾನು ಕೊಡ್ತೀನಿ. ಸೊ ಇಲ್ಲಿ ಗಮನಿಸ್ತಾ ಇರ್ಬೋದು, ಚೆಕ್ ಮಾರ್ಕ್ ಆಗಿದೆ. ಎಸ್, ಈ ಒಂದು UPI ID ಅವೈಲೇಬಲ್ ಇದೆ ಅಂತ ಹೇಳ್ಕೊಂಡು ಗ್ರೀನ್ ಮಾರ್ಕ್ ಬಂದಿದೆ. ಐ ಎಕ್ಸೆಪ್ಟ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್, ಕಂಟಿನ್ಯೂ ಅಂತ ಕೊಡ್ತೀನಿ ನಾನು. ಸೊ ಯು ಕ್ಯಾನ್ ಸಿ ಈ ರೀತಿಯಾಗಿ ಕಾಣುತ್ತೆ. ಪ್ಲೀಸ್ ಅಪ್ರೂವ್ ದ ಮ್ಯಾಂಡೇಟ್ ಕ್ರಿಯೇಷನ್ ರಿಕ್ವೆಸ್ಟ್ ಆನ್ ಯುವರ್ UPI ಆ್ಯಪ್. ಸೊ ನಾವಿಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು ಫೋನ್ಪೇ ಆಗಿರೋದ್ರಿಂದ ಐ ವಿಸಿಟ್ ದ ಫೋನ್ಪೇ. ಆ್ಯಂಡ್ ಇಲ್ಲಿ ಗಮನಿಸ್ಬೋದು, ಫೋನ್ಪೇದಲ್ಲಿ ಇದ್ದೀನಿ ನಾನು ಇವಾಗ. ಫೋನ್ಪೇದಲ್ಲಿ ಇಫ್ ಯು ಲುಕ್ ಎಟ್ ಇಟ್, ಯು ಹ್ಯಾವ್ ರಿಸೀವ್ಡ್ ಅನ್ ಆಟೋ ಪೇ ರಿಕ್ವೆಸ್ಟ್ ಫಾರ್ ಇಂಡಿಯನ್ ಕ್ಲಿಯರಿಂಗ್ ಕಾರ್ಪೊರೇಷನ್. ಸಿಂಪಲ್, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ನೋಟಿಫಿಕೇಶನ್ ಹೋಗಿ 1 ಲಕ್ಷ ಅಂತ ಇದೆ. ಸೊ ಇದನ್ನು ವರಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಅಪ್ ಟು 1 ಲ್ಯಾಕ್ ಅಂತ ಹೇಳ್ಕೊಂಡು. ಸೊ 1 ಲಕ್ಷ ಎವ್ರಿ ಸರಿ ಕಟ್ ಆಗ್ತಕ್ಕಂಥ ಒಂದು ಪಾಸಿಬಿಲಿಟಿ ಇರಲ್ಲ. ನೀವೇನು ಸೆಟ್ ಮಾಡಿರ್ತಾರೋ ಅದ್ರ ಪ್ರಕಾರನೇ ಆಗುತ್ತೆ. ಕಂಪ್ಲೀಟ್ಲಿ ಆಟೋಮೇಷನ್ ಇರುತ್ತೆ, ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ 1 ಲ್ಯಾಕ್ ಈಸ್ ಕಂಪ್ಲೀಟ್ಲಿ ಫೈನ್. ಬಟ್ ಇದು ಎಕ್ಸೆಪ್ಟ್ ಮಾಡಬೇಕಾಗತ್ತೆ ನೀವು. ಇಲ್ಲಿ ಎಕ್ಸೆಪ್ಟ್ ಅಂತ ಕೊಟ್ಟರೆ ಮಾಮೂಲಿ ನಾವು ಯಾವ ರೀತಿ ಫೋನ್ಪೇ ಎಲ್ಲ ಮಾಡ್ತೀವಿ ಹೊರಗಡೆ, ಅದೇ ರೀತಿ ಒಂದು ಆಪ್ಷನ್ ಬರುತ್ತೆ. ಸೊ ಡೀಟೇಲ್ಸ್ಗಳನ್ನ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ತೀರಾ. ಸೆಟ್ ಆಟೋಪೇ ಅಂತ ಕೊಡ್ತೀರಾ. ಸೆಟ್ ಆಟೋಪೇ ಅಂತ ಕೊಟ್ಟ ತಕ್ಷಣ ನಿಮ್ಮ UPI ಪಿನ್ನನ್ನು ಕೇಳುತ್ತೆ. ಇದನ್ನು ಕೊಟ್ಟು ಆದ ಮೇಲೆ ಸಬ್ಮಿಟ್ ಮಾಡ್ತಾ ಇದ್ದೀನಿ ನಾನು. ಆ್ಯಂಡ್ ಎಸ್, ಆಟೋಪೇ ಸಕ್ಸಸ್ಫುಲ್. ಒನ್ಸ್ ಇಟ್ ಈಸ್ ಡನ್, ಇದು ಆಗಿದೆ ಅಂತ ಅಂದರೆ ಮತ್ತೆ ವಾಪಸ್ ಕಾಯಿನ್ ಆಪಿಗೆ ಹೋಗೋಣ ಇವಾಗ. ಆ್ಯಂಡ್ ಯು ಕ್ಯಾನ್ ಸಿ ನಾವೇನು ಟೆಸ್ಟಿಂಗ್ ಅಂತ ಕ್ರಿಯೇಟ್ ಮಾಡಿದೆವೋ ಮ್ಯಾಂಡೇಟ್ ಆ್ಯಕ್ಟಿವ್ ಅಂತ ತೋರಿಸ್ತಾ ಇದೆ. ಇದರರ್ಥ ಈ ಮ್ಯಾಂಡೇಟನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಟ್ರಾನ್ಸಾಕ್ಷನ್ಸ್ಗಳನ್ನ ಮಾಡ್ಬೋದು. ಆಟೋಪೇ ಸೆಟ್ ಆಗಿದೆ ಅಂತಕ್ಕಂಥ ಒಂದು ಪಾಯಿಂಟರ್ ಇರುತ್ತೆ. ಸೊ ಒಂದ್ಸತಿ ಆ SIP ಏನು ನಾವು ಕ್ರಿಯೇಟ್ ಮಾಡಿದೆವು, ಮ್ಯಾಂಡೇಟ್ ಕ್ರಿಯೇಟ್ ಆದಮೇಲೆ ಇಲ್ಲಿ SIP ವಿಂಡೋದಲ್ಲಿ ಮ್ಯಾಂಡೇಟನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಫೋನ್ಪೇ ಟೆಸ್ಟ್ ಅಂತಕ್ಕಂಥದ್ದಿದೆ, ಅಥವಾ ನಾನೀಗ ಆಲ್ರೆಡಿ ಕ್ರಿಯೇಟ್ ಮಾಡಿರ್ತಕ್ಕಂತಹ ಒಂದು ಫೋನ್ಪೇ ಮ್ಯಾಂಡೇಟ್ ಏನಿದೆಯೋ ಅದನ್ನು ತೊಗೊಳ್ತೀನಿ. ಮಲ್ಟಿಪಲ್ ಬ್ಯಾಂಕ್ಸಿನ ಮ್ಯಾಂಡೇಟ್ಸ್ಗಳೇನಿದೆಯೋ ವಯಾ UPI ಆ್ಯಪ್ ನೀವು ಸೆಟ್ ಮಾಡ್ಬೋದು ಇಲ್ಲಿ. ಸೊ ದಟ್ ಈಸ್ ಅವೈಲೇಬಲ್. ಇಲ್ಲಿ ಈ ಒಂದು SIPಗೆ ಬೇಕಾಗಿರ್ತಕ್ಕಂಥ ಮಿನಿಮಮ್ ರಿಕ್ವೈರ್ಮೆಂಟ್ ₹100 ಅಂತ ಏನು ಹೇಳಿದ್ನೋ ಆ ಒಂದು ಆಪ್ಷನ್ ಇದರಲ್ಲಿದೆ. ಇಲ್ಲಿ ಗಮನಿಸ್ತಾ ಇರ್ಬೋದು, ಮಿನಿಮಮ್ ₹100 ಏನಿದೆ ಅವನು ಅಲೋ ಮಾಡ್ತಾ ಇರೋದ್ರಿಂದ ಇಮ್ಯಾಜಿನ್ ನೀವು ಎವ್ರಿ ಡೇ ₹100 ಮಾಡಬೇಕು ಅಂದ್ಕೊಳ್ತಿದ್ರ. ಇನ್ಸ್ಟಾಲ್ಮೆಂಟ್ ಅಮೌಂಟ್ ಹೆಸರು ಹೇಳೋ ಪ್ರಕಾರನೇ ಎವ್ರಿ ಡೇ ₹100 ಕಟ್ ಆಗಬೇಕಪ್ಪ, ಅದನ್ನು ಕೊಟ್ಟಿದ್ದೀನಿ ನಾನು. ಫ್ರೀಕ್ವೆನ್ಸಿ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫ್ರೀಕ್ವೆನ್ಸಿಲಿ ನೀವು ಸೆಲೆಕ್ಟ್ ಮಾಡ್ತೀರಾ, ನಾನು ಡೈಲಿ ಮಾಡ್ತೀನೋ ಅಥವಾ
ವೀಕ್ಲಿ ಮಾಡ್ತೀನೋ, 15 ಡೇಸ್ಗೆ ಒಂದ್ಸತಿ ಮಾಡ್ತೀನೋ, ಮಂತ್ಲಿ ಮಾಡ್ತೀನೋ, ಕ್ವಾರ್ಟರ್ಲಿ ಮಾಡ್ತೀನೋ, ಇಟ್ ಈಸ್ ಅಪ್ ಟು ಯುವರ್ ಡಿಸ್ಕ್ರಿಷನ್ ಅಥವಾ ನಿಮ್ಮ ಒಂದು ಇಂಟೆನ್ಷನ್ಗೆ ಹೋಗಿರುತ್ತೆ. ನನ್ನ ಒಂದು ಕೇಸಲ್ಲಿ ಡೈಲಿ SIP ಆಗಿರೋದ್ರಿಂದ ಡೈಲಿ ಅಂತ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಪ್ಪ ಡೈಲಿ 100 ರೂಪೀಸ್ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ, ಮೇ ಬಿ ಐ ಕ್ಯಾನ್ ಮ್ಯಾನೇಜ್ 200 ರೂಪೀಸ್ನಷ್ಟು ಇನ್ವೆಸ್ಟ್ಮೆಂಟ್ ನಾನು ಮಾಡ್ತೀನಿ, ವೀಕ್ಲಿಗೆ ಒಂದ್ಸತಿ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ, ಅಥವಾ 15 ಡೇಸ್ಗೆ ಒಂದ್ಸತಿ ಮಾಡೋಕ್ಕೆ ರೆಡಿ ಇದ್ದೀನಿ, ಅದನ್ನು ಕೂಡ ನೀವು ಇಲ್ಲಿ ಮಾಡ್ಬೋದಾಗಿರುತ್ತೆ. ಒಂದ್ಸೆಲ್ಲ ಸೆಟ್ ಆದಮೇಲೆ ಈಗ ವೀಕ್ಲಿ ಅಂತ ಕೊಟ್ಟರೆ ಯಾವ ಡೇಗೆ ಕಟ್ ಆಗಬೇಕು ಅಂತ ಕೊಡಬೇಕಾಗುತ್ತೆ ನೀವು. ಈಗ ಡೈಲಿ ಅಂತಂದರೆ ಇಟ್ ಈಸ್ ವೆರಿ ಕ್ಲಿಯರ್, ಎವ್ರಿ ಡೇ ಕಟ್ ಆಗುತ್ತೆ. ಡೇ ಬಂದು ನೀವು ಯಾವ ಡೇ ಅಂತ ಸೆಲೆಕ್ಟ್ ಮಾಡ್ತೀರಾ, ವೀಕ್ ಆದರೆ ಅಥವಾ 15 ಡೇಸ್ ಆದರೆ ಅವನೇ ಸೆಲೆಕ್ಟ್ ಮಾಡ್ಕೊಳ್ತಾನೆ. ಮಂತ್ಲಿನೂ ಕೂಡ ಅಷ್ಟೇ, ಮಂತ್ಲಿ ನೀವು ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಯಾವ ಡೇಟ್ಗೆ, ಫಸ್ಟ್ ಆಫ್ ಮಂತೋ ಸೆಕೆಂಡ್ ಆಫ್ ಮಂತೋ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕ್ವಾರ್ಟರ್ಲಿನೂ ಕೂಡ ಸಿಮಿಲರ್ ವೇದಲ್ಲೇ ಇರುತ್ತೆ. ಆ್ಯಂಡ್ ದೆನ್ ಆಟೋಮೆಟಿಕ್ ಸ್ಟೆಪ್ ಅಪ್ ಅಂತಕ್ಕಂಥದ್ದು, ಇದನ್ನು ನಾನು ಡಿಸೇಬಲ್ ಮಾಡ್ತೀನಿ. ಬಿಕಾಸ್ ಎವ್ರಿ ಇಯರ್ ಈಗ 100 ರೂಪೀಸ್ ಮಾಡ್ತಿದ್ದೀರಪ್ಪ, 10% ಅಂತ ಇದನ್ನೇನಾರ ಎನೇಬಲ್ ಮಾಡಿದರೆ ನೆಕ್ಸ್ಟ್ ವರ್ಷದಿಂದ 110 ರೂಪೀಸ್ ಕಟ್ಟಾಗಿ ಸ್ಟಾರ್ಟ್ ಆಗುತ್ತೆ. ಐಡಿಯಲಿ ಈ ರೀತಿಯಂಥ SIPಗೆ ಇದು ಬೇಡ. ಆ್ಯಂಡ್ ಒಂದ್ಸತಿ ಇದು ಆದಮೇಲೆ ಯು ಕ್ಯಾನ್ ಸಿ ಹಿಯರ್ ಮಲ್ಟಿಪಲ್ ಆಪ್ಷನ್ಸ್ಗಳು ಏನು ಇದನ್ನು ನಾನು ಸೆಲೆಕ್ಟ್ ಮಾಡೋದನ್ನೋ, ಕ್ರಿಯೇಟ್ SIP ಅಂತಕ್ಕಂಥದ್ದನ್ನು ಕೊಟ್ಟೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಈ ಕೇಸಲ್ಲಿ ಲೆಟ್ ಮಿ ಸಿ 200 ರೂಪೀಸ್ ಸೆಲೆಕ್ಟ್ ಮಾಡಿದ್ದೀನಲ್ವಾ, 100 ರೂಪೀಸ್ ಮಾಡೋಣ ಇದನ್ನು, ರೈಟ್. ಇದನ್ನು ಡೈಲಿ ಮಾಡೋಣ, ರೈಟ್. ಡೈಲಿ ಕ್ರಿಯೇಟ್ SIP ಅಂತ ಕೊಡ್ತೀನಿ ನಾನು. ಕ್ರಿಯೇಟ್, ಎಸ್, SIP ಕ್ರಿಯೇಟೆಡ್. ಬಟ್ ನನ್ನ ಹತ್ರ ಆಲ್ರೆಡಿ ಮ್ಯೂಚುವಲ್ ಫಂಡ್ ಇದೆ, ಸೊ ಹಾಗಾಗಿ ಡೈರೆಕ್ಟ್ SIP ಕ್ರಿಯೇಟ್ ಆಗೋಯಿತು. ನಿಮ್ಮ ಕೇಸಲ್ಲಿ ಇನಿಷಿಯಲಿ ನೀವು ಮಾಡ್ತಾ ಇರೋದ್ರಿಂದ ಪೇಮೆಂಟನ್ನು ಕೇಳುತ್ತೆ. ಈ ಒಂದು ಎಕ್ಸಾಂಪಲಲ್ಲಿ ಆರ್ಡರ್ಸ್ಗೆ ಹೋದರೆ ನಾನು ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಫಾರ್ ಎಕ್ಸಾಂಪಲ್ ಇದು UPI ಆಟೋ ಪೇ ಮೂಲಕ ಎಕ್ಸಿಕ್ಯೂಟ್ ಆಗಿರತಕ್ಕಂಥದ್ದು, ನಾಳೆ ಮಾರ್ಕೆಟಿಗೆ ಇದು ಎಕ್ಸಿಕ್ಯೂಟ್ ಆಗಿಬಿಡುತ್ತೆ, ಆಟೋಮೆಟಿಕಲಿ ಆಗ್ತಾ ಇರತಕ್ಕಂಥದ್ದು. ನಿಮ್ಮ SIPಸ್ಗಳನ್ನು ಆ್ಯಪಲ್ಲಿ ಇಲ್ಲಿ ಹ್ಯಾಂಡಲ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ 4 SIPಸ್ಗಳನ್ನು ನಾನು ಸೆಟ್ ಮಾಡಿದ್ದೀನಿ ಈ ಒಂದು ಕೇಸಲ್ಲಿ. ಬಟ್ ಅಗೇನ್ ಈಗ ಈ ಕ್ರಿಯೇಟ್ ಮಾಡಿರೋದು ಇದರಲ್ಲಿರೋದ್ರಿಂದ ಇಲ್ಲೇನಿದೆ ಸೆಕೆಂಡ್ ಕಾಣಿಸ್ತಾ ಇರತಕ್ಕಂಥದ್ದು ಟುಮಾರೋ ಡೈಲಿ ಫ್ರೀಕ್ವೆನ್ಸಿಲಿರುತ್ತೆ. ನೀವೆಲ್ಲನೂ ನೋಡ್ಬೋದು, ಇಲ್ಲಿ SIPಸ್ಗಳಲ್ಲಿ 4 SIPಸ್ಗಳಿದೆ. ಫಾರ್ ಎಕ್ಸಾಂಪಲ್ ನಾವು ಕ್ರಿಯೇಟ್ ಮಾಡಿರೋದ್ರಲ್ಲೇ ಹೋಗೋಣ. ಇದು ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಬಂದು 15ನೇ ತಾರೀಕು, ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಇನ್ಸ್ಟಾಲ್ಮೆಂಟ್ ನೀವು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಇರ್ಬೋದು. ಸೊ SIPಯಲ್ಲಿ ನೀವು ಇದನ್ನು ಓವರಾಲ್ ಈಗ ಫಾರ್ ಎಕ್ಸಾಂಪಲ್ ಇದನ್ನು ಕ್ಲಿಕ್ ಮಾಡಿದ್ರೆ ಐ ಕ್ಯಾನ್ ಮಾಡಿಫೈ, ಇರೋ ಡೀಟೇಲ್ಸನ್ನು ಮಾಡಿಫೈ ಮಾಡ್ಬೋದು. 100 ಬೇಡಪ್ಪ ನಾನು 200 ಮಾಡ್ತೀನಿ, ಮಾಡ್ಬೋದು. ಅದು ಅಡ್ಜಸ್ಟ್ ಆಗುತ್ತೆ ನೆಕ್ಸ್ಟ್ ಡೇಯಿಂದ. ಅಥವಾ ನನಗೆ ಬೇಡಪ್ಪ ಇದನ್ನು ಸ್ವಲ್ಪ ಪಾಸ್ ಮಾಡೋಣ ಅಂತಂದರೆ ಪಾಸ್ ಮಾಡ್ಬೋದು. ಇಲ್ಲಿ ನೋಡಿ ಪಾಸ್ ಅಂತ ಕೊಟ್ಟರೆ ಪಾಸ್ ಆಗುತ್ತೆ ನಿಮ್ಗೆ. ಇಲ್ಲಿ ನೋಡಿ ಲಾಸ್ಟಲ್ಲಿ ಕಾಣಿಸುತ್ತೆ ನೋಡಿ ಪಾಸ್ ಅಂತ ಹೇಳ್ಕೊಂಡು, ಪಾಸ್ ಅಂತ ಇರ್ತಕ್ಕಂಥದ್ದನ್ನು ರೆಸ್ಯೂಮ್ ಮಾಡ್ಬೋದು, ಮತ್ತೆ ಆ್ಯಕ್ಟಿವೇಟ್ ಆಗುತ್ತೆ. ಅಥವಾ ಇಲ್ಲಪ್ಪ ಈಗ ಫಾರ್ ಎಕ್ಸಾಂಪಲ್ ನನ್ನ ಕೇಸಲ್ಲಿ ಮಲ್ಟಿಪಲ್ ಸೆಟ್ ಆಗಿರೋದ್ರಿಂದ ಐ ವಿಲ್ ಡಿಲೀಟ್ ಇಟ್. ಸೊ ಇಲ್ಲಿ ಹೋಗ್ತೀನಿ ನಾನು, ಡಿಲೀಟ್ ಅಂತ ಕೊಡ್ತೀನಿ. ಡಿಲೀಟ್ ಅಂತ ಕೊಟ್ಟರೆ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗೋಯ್ತು. ಸದ್ಯಕ್ಕೆ ಯು ಕ್ಯಾನ್ ಸಿ 3 ಆ್ಯಕ್ಟಿವ್ SIPಸ್ಗಳನ್ನು ನಾನು ಸೆಟ್ ಮಾಡಿದ್ದೀನಿ. 10K ಅಪ್ರಾಕ್ಸಿಮೇಟ್ಲಿ ಪರ್ ಮಂತ್ ಕಾಂಟ್ರಿಬ್ಯೂಷನ್ ಆಗುತ್ತೆ ಅಂತಕ್ಕಂತಹ ಡೀಟೇಲ್ಸನ್ನು ತೋರಿಸ್ತಾ ಇದೆ. ಆ್ಯಂಡ್ ಇದರಲ್ಲಿ ಇಲ್ಲಿ ಗಮನಿಸ್ಬೋದು ಕೋಟಕ್ ನಿಫ್ಟಿ ಈಕ್ವಲ್ ವೇಟೇಜ್ ಫಂಡ್ ಏನಿದೆ ಇದಕ್ಕೆ ಎವ್ರಿ ಡೇ 100 ರೂಪೀಸ್ ಆಲ್ರೆಡಿ ಕಟ್ ಆಗ್ತಾ ಇದೆ. ಆ್ಯಂಡ್ ಇದರಲ್ಲಿ 3 ಇನ್ಸ್ಟಾಲ್ಮೆಂಟ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿರೋದು, 2 ಆಗಿದೆ. ವೀಕೆಂಡ್ ಆಗಿರೋದ್ರಿಂದ ಅದು ಕಂಪ್ಲೀಟ್ ಆಗಿಲ್ಲ. ನಾಳೆಗೆ ಆ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಏನಿದೆ ನಾಳೆ ಮಾರ್ಕೆಟ್ಗೆ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಇಟ್ ವಿಲ್ ಆಲ್ಸೋ ಶೋ ಯು ಯಾವತ್ತಿನ ದಿನಕ್ಕೆ ನಿಮ್ದಿದೆ. ಈಗ ನಾಳೆ ಪೆಂಡಿಂಗ್ ಇದೆ, ಯಾವತ್ತು ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಬಂದು 15ನೇ ತಾರೀಕು, ನಾಳೆಗೆ ಆಗುತ್ತೆ. 14ನೇ ತಾರೀಕು ಆಲ್ರೆಡಿ ಕಟ್ ಆಗಿರುತ್ತೆ. 3 ಕಂಪ್ಲೀಟ್ ಆಗಿರುತ್ತೆ, 2 ನಾಳೆಗೆ ಕಂಪ್ಲೀಟ್ ಆಗುತ್ತೆ. ದಟ್ ಈಸ್ ದ ಪ್ರೋಸೆಸ್. ಎವ್ರಿ ಡೇ ಅಥವಾ ಡೈಲಿ ಇರೋದನ್ನು ನೀವು ಮಾಡಿಫೈನು ಕೂಡ ಮಾಡ್ಕೊಳ್ಬೋದು. ಸಿ ಕ್ವಶನ್ ಒಂದು, ಇನ್ವೆಸ್ಟ್ ನಾನು ಡೈಲಿ ಮಾಡ್ತಿದ್ದೀನೋ 100 ರೂಪೀಸ್ ಮಾಡ್ತಿದ್ದೀನೋ ಅದಲ್ಲ ಪ್ರಶ್ನೆ, ಮಾಡ್ತಿದ್ದೀರಾ? ದಟ್ ಈಸ್ ದ ಕ್ವಶನ್. ಸೊ ತುಂಬ ಜನಗಳು ಏನು ಮಾಡ್ತಾರೆ, ಇದರಿಂದ ಏನಾಗ್ಬಿಡುತ್ತೆ ಅದು ಇದು ಅಂತ ಹೇಳ್ಕೊಂಡು ಥಿಂಕ್ ಮಾಡ್ತಾ ಇರ್ತೀವಿ, ನಾವು ಆ್ಯಕ್ಷನ್ ತೊಗೊಳ್ಳಲ್ಲ. ಬಟ್ ಈ ರೀತಿಯಾಗಿ ಸ್ಮಾಲ್ ಆ್ಯಕ್ಷನ್ಸ್ಗಳನ್ನು ನಾವು ತೊಗೊಳ್ತಕ್ಕಂಥ ಒಂದು ಪಾಸಿಬಿಲಿಟೀಸ್ ಇದೆ. ಮುಂಚೆ ಆದರೆ ಇರಲೇ ಇಲ್ಲ, ಇವಾಗ ಈ ರೀತಿಯಂಥ ಒಂದು ಅವಕಾಶಗಳಿದೆ. ಈ ಅವಕಾಶಗಳನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೀವ, ದಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಪ್ರಾಕ್ಟಿಕಲಿ ನೀವು ಅದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದೀರಾ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೋರ್ ದೆನ್ ಎನಿಥಿಂಗ್. ಸೊ ಹಾಗಾಗಿ ಆದಷ್ಟು ಇದನ್ನು ಪ್ರಾಯೋಗಿಕವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಅಟ್ಲೀಸ್ಟ್ ಒಂದು ತಿಂಗಳು 2 ತಿಂಗಳಾದರೂ ಟ್ರೈ ಮಾಡ್ಬೋದು. ಇವತ್ತಿನ ಸಿಚುವೇಷನ್ಗೆ 100 ರೂಪಾಯಿ ಸುಮ್ಮನೆ ಅಲ್ಲಿ ಇಲ್ಲಿ ಸ್ಪೆಂಡ್ ಮಾಡ್ತೀವಿ ನಾವು. ಬಟ್ ಈ ರೀತಿಯಾಗಿ ಹ್ಯಾಬಿಟನ್ನು ಬಿಲ್ಡ್ ಮಾಡೋದ್ರ ಮೂಲಕ ಫಸ್ಟ್ ಲೆವೆಲ್ ಆಟೋಮೆಟಿಕಲಿ ನಿಮ್ಮ ಅಮೌಂಟ್ ಸೇವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ಅ ಬಿಗ್ಗೆಸ್ಟ್ ರಿಲೀಫ್. ಆ್ಯಂಡ್ ಎವ್ರಿ ಡೇ ನಿಮಗೆ ಆವ್ರೇಜ್ ಆಗುತ್ತೆ ಮಾರ್ಕೆಟಲ್ಲಿ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜಸ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ವಿಡಿಯೋ. ಆ್ಯಂಡ್ ನೀವು ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡ್ತೀರಾ ಅನ್ನೋ ಒಂದು ಭರವಸೆ ನನಗಿದೆ. ಆ್ಯಂಡ್ ಇಂಪ್ಲಿಮೆಂಟ್ ಮಾಡಿದ್ದೀರಾ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ವಿಡಿಯೋ ವ್ಯಾಲ್ಯೂಯಬಲ್ ಅನಿಸಿದ್ರೆ ದಯವಿಟ್ಟು ನಿಮ್ಗೆ ಗೊತ್ತಿರ್ತಕ್ಕಂಥವ್ರಿಗೆ ಶೇರ್ ಮಾಡಿ. ಈ ವಿಚಾರಗಳು ತುಂಬ ಜನಕ್ಕೆ ತಲುಪಬೇಕು ಅಂತಕ್ಕಂಥ ಉದ್ದೇಶ ನಮಗಿದೆ. ಇದು ಪಾಸಿಬಲ್ ಆಗೋದು ನಿಮ್ಮ ಸಪೋರ್ಟಿಂದ. ನಿಮ್ಗೆ ಗೊತ್ತಿರ್ತಕ್ಕಂಥವ್ರಿಗೆ ಶೇರ್ ಮಾಡ್ಬೋದು, ವಿಡಿಯೋನ ಲೈಕ್ ಮಾಡ್ಬೋದು. ವ್ಯಾಲ್ಯೂಯಬಲ್ ಅನಿಸಿದ್ರೆ ಮಾತ್ರ ಸಪೋರ್ಟ್ ಮಾಡಿ. ಚಾನಲ್ಗೆ ತುಂಬ ಮುಖ್ಯ ಈ ರೀತಿಯಂಥ ಮಾಹಿತಿಗಳು ಜನಕ್ಕೆ ತಲುಪತಕ್ಕಂಥದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ. ಈ ರೀತಿಯಾದಂಥ ಆಟೋಮಿಕ್ ಸಿಸ್ಟಮ್ಸ್ಗಳನ್ನು ಬಿಲ್ಡ್ ಮಾಡೋದ್ರ ಮೂಲಕ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.